ಹಾಗೂ ನವಕರ್ನಾಟಕ ನಿರ್ಮಾಣದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಸಿ ಎಂ ಇಬ್ರಾಹಿಂ ಸಾಹೇಬರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ, ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಟ್ಟಿಗೆ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಮಾಸದ ಮುನಿಯಪ್ಪ ಅವರಿದ್ದಾರೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರು, ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಮಾರ್ಗದ ರಾಜ್ಯಾಧ್ಯಕ್ಷರು ಹಾಗೂ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಸಂಯೋಜಕರಾದಂತಹ ಸನ್ಮಾನ್ಯ ಮುನಿಯಪ್ಪ ಅವರಿದ್ದಾರೆ. ಇವತ್ತು ಮಾತಾಡೋಂಥ ಭಾಳ ಹಾಟ್ ಸಬ್ಜೆಕ್ಟ್, ವಿವಾದ ಎಬ್ಸಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ UGC 2026 ಈ ರೆಗ್ಯುಲೇಷನ್ಸ್ ಬಗ್ಗೆ ಈಗಾಗಲೇ ಗೊತ್ತಾಗಿದೆ. ಸುಪ್ರೀಂ ಕೋರ್ಟು ಅವ್ರ ಸೂಚನೆ ಮೇಲೆ ಅದನ್ನು ಅಪಾಯಿಂಟ್ ಮಾಡಿ ಅದು ರಿಪೋರ್ಟ್ ಕೊಟ್ಟ ಮೇಲೆ ಮತ್ತೆ ಅದೇ ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆ ಹಾಕಿ ಕೊಟ್ಟಿದೆ. ಇದ್ರ ಬಗ್ಗೆ ನಂಬರ್ 1 ಮಾತಾಡೋಂಥದ್ದು. ಎರಡನೇದು, ಈಗಾಗಲೇ ಮಂಡನೆ ಆಗಿರ್ತಕ್ಕಂಥ ಸೆಂಟ್ರಲ್ ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗೆಯೇ ಮೂರನೇದು, ನಾಳೆ ಕರ್ನಾಟಕ ರಾಜ್ಯ ಬಜೆಟ್, ಅದರಲ್ಲಿ ನಮ್ಮ ನಿರೀಕ್ಷೆಗಳೇನು, ರಾಜ್ಯ ಬಜೆಟ್ ಮಾಡಬೇಕಾದ್ದೇನು, ಅನೇಕ ಸಮಸ್ಯೆಗಳು ಇಲ್ಲಿ ಕರ್ನಾಟಕದಲ್ಲಿ ರೈತ ಸಂಬಂಧಪಟ್ಟಿದ್ದು, ಶಿಕ್ಷಣಕ್ಕೆ, ಉದ್ಯೋಗಕ್ಕೆ, ಹಾಗೆ ಆರೋಗ್ಯದ ವಿಚಾರಗಳು, ಇವೆಲ್ಲನೂ ಭಾಳಷ್ಟು ಇವತ್ತು ಅತ್ಯಂತ ಪ್ರಮುಖವಾದ ವಿಚಾರಗಳಿರಬೇಕಾದ್ರೆ ರಾಜ್ಯ ಸರ್ಕಾರ ಏನು ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ಯಾವ ರೀತಿ ಮಂಡಲ್ ಕಮಿಷನ್ ಬಗ್ಗೆ ಒಂದು ವಿವಾದ ಈ ದೇಶದಲ್ಲಿ ಎದ್ದಿತ್ತು, ಇವತ್ತು ಅದೇ ಕಮಂಡಳದವರು UGC ಬಗ್ಗೆ ಒಂದು ವಿವಾದವನ್ನು ಎತ್ತಕ್ಕೆ ಹೊರಟಿದ್ದಾರೆ. ಈ UGC ಕಾನೂನು ಮಾರ್ಪಾಡಾಗಬೇಕು ಯಾವುದೇ ರಾಜಕೀಯ ಪಾರ್ಟಿಗಳು ಹೇಳಿದ್ದಲ್ಲ. ಖುದ್ದು ಸುಪ್ರೀಂ ಕೋರ್ಟು ತನ್ನ ಜಜ್ಮೆಂಟ್ನಲ್ಲಿ ವೇಮಲ ಎಂಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಾಗ ಇದು ನಿಯಮಗಳು ಭಾರಿ ಸರಿ ಇಲ್ಲ, ಕಟ್ಟುಬದ್ಧವಾದಂಥ ಗೈಡ್ಲೈನ್ಸ್ಗಳನ್ನು ಮಾಡಿ ಅಂತೇಳಿ UGCಗೆ ಹೇಳಿದ ಮೇಲೆ UGC ಅವರು 1 ವರ್ಷದ ಹಿಂದೆ ಇದನ್ನು ಸಾರ್ವಜನಿಕರಿಗೆ ಚರ್ಚೆಗೆ ಬಿಡ್ತು. 1 ವರ್ಷಗಳ ಕಾಲ ಸಾರ್ವಜನಿಕ ವಲಯದಲ್ಲಿ, ರಾಜಕೀಯ ವಲಯದಲ್ಲಿ, ವಿದ್ಯಾರ್ಥಿಗಳ ವಲಯದಲ್ಲಿ ಇದು ಚರ್ಚೆಯಾಗಿ ಕೊನೆಗೆ ಈ ನೋಟಿಫಿಕೇಶನ್ನ UGCಯನ್ನು ಮಾಡಿದ್ದಾರೆ. ಇವತ್ತು ಅದು ಸರಿಯಲ್ಲ ಅಂತ ಹೇಳ್ತಕ್ಕಂಥದ್ರಲ್ಲಿ ಒಬ್ಬ SC STಗೆ, OBCಗೆ, ಮೈನಾರಿಟೀಸಿಗೆ ಈಗಾಗಲೇ 119 ಆತ್ಮಹತ್ಯೆಗಳಾಗಿದ್ದಾವೆ. ವೇಮನ ಆದಮೇಲೆ 119 ಆತ್ಮಹತ್ಯೆಗಳಾಗಿದ್ದಾವೆ. ಯಾಕಾಯ್ತಿದು? ಅವ್ರು ಹೇಳ್ತಾರೆ ಮೇಲ್ಜಾತಿಯವರಿಗೆ ಇದರಲ್ಲಿ ಯಾವುದೇ ರಕ್ಷಣೆ ಇಲ್ಲ, ಮೇಲ್ಜಾತಿಯವರು ಇಂಥ ಅವಮಾನಕ್ಕೆ ಒಳಗಾಗಿ ಎಲ್ಲಾದರೂ ಒಂದು ಸಾವಾಗಿದೆಯೋ ಅನ್ನೋ ಒಂದು ನಿದರ್ಶನ ಇದೆಯಾ ಇಡೀ ದೇಶದಲ್ಲಿ? ಇಲ್ಲ. ನಾಟ್ ಇವನ್ ಎ ಸಿಂಗಲ್ ಡೆತ್. ದೆನ್ ವೈ? ವಾಟ್ ಈಸ್ ದ ರೀಸನ್? ಇದನ್ನು ಯಾಕೆ ಇವತ್ತಿನ ದಿವಸ ನೀವು ಬೇಡ ಅಂತ ಇದ್ದೀರಿ? ಸುಳ್ಳು ದೂರು ಕೊಟ್ಟರೆ ನಮ್ಮ ಮೇಲೆ ಆಕ್ಷನ್ ಆಗುತ್ತೆ. ಆ ಕಮಿಟಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಮತ್ತು ಆಯಾ ಸ್ಥಾನಿಕವಾದಂಥ ವಿದ್ಯಾಸಂಸ್ಥೆಗಳಲ್ಲಿ ಕಮಿಟಿ ಇರುತ್ತೆ. ಆ ಕಮಿಟಿಗೆ ಸುಳ್ಳು ಸತ್ಯನೋ ಅಂತೇಳಿ ತಿಳ್ಕೊಳ್ತಕ್ಕಂಥ ಎಲ್ಲ ಅಧಿಕಾರನೂ ಇದೆ, ಎಲ್ಲ ಅವಕಾಶನೂ ಇದೆ. ಅಂಥದ್ರಲ್ಲಿ ಇವತ್ತಿನ ದಿವಸ ಇದು ತಪ್ಪು ಅಂತ ಹೇಳ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ. ದುರ್ದೈವ ಅಂದರೆ ಯಾವ ಸುಪ್ರೀಂ ಕೋರ್ಟ್ ಮಾಡಿ ಅಂತೇಳಿ ಇದಕ್ಕೆ ಹೇಳಿತ್ತು, ಅದೇ ಸುಪ್ರೀಂ ಕೋರ್ಟ್ ಇವತ್ತಿನ ದಿವಸ ಇದಕ್ಕೆ ತಡೆ ಆಜ್ಞೆ ಕೊಟ್ಟಿದೆ.
ಆದ್ರಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ರ ಬಗ್ಗೆ ಬಿಜೆಪಿ ಅಂತೂ ವಿರೋಧನೇ ಇದೆ, ಕಾಂಗ್ರೆಸ್ ಪಾರ್ಟಿನೂ ಕೂಡ ಇದುವರೆಗೆ ಯಾವುದೇ ವಿಧವಾದಂಥ ಬಾಯಿ ತೆಗೆದಿಲ್ಲ. ಆದರೆ ನಾವು ಕರ್ನಾಟಕದಲ್ಲಿ ಏನು 3ನೇ ಶಕ್ತಿ ಕಟ್ಟಬೇಕು ಅಂತೇಳಿ ಕರ್ನಾಟಕ ನವನಿರ್ಮಾಣ ಆಂದೋಲನ ಅಂತೇಳಿ ಇವತ್ತು ದಲಿತರು, ಅಲ್ಪಸಂಖ್ಯಾತರು, ರೈತರು, OBC ಮತ್ತು ಬಸವ ತತ್ವದಲ್ಲಿ, ಅಂಬೇಡ್ಕರ್ ಅವರ ತತ್ವದಲ್ಲಿ ವಿಶ್ವಾಸ ಇರ್ತಕ್ಕಂಥ ಜನ ನಾವೊಂದು ಒಕ್ಕೂಟವಾಗಿ ಏನಿದೆ ಅಂದರೆ ಇದನ್ನು ಪ್ರಥಮವಾಗಿ ನಾವೇ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋದು. UGC ಬಗ್ಗೆ ಯಾರೂ ಕೂಡ ಇದನ್ನು ಚಕಾರವಾದ ಶಬ್ದ ಅಂದರೆ ಯಾರಿಗೂ ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನವ್ರಿಗೆ ಗೊತ್ತಿತ್ತು, ಅವರು ಸ್ಪಷ್ಟವಾಗಿ ಹೇಳಬೇಕಾಯಿತು, ಇಲ್ಲ ವಾಟ್ ದೇ ಹ್ಯಾವ್ ಡನ್ ಇಟ್ ಈಸ್ ರೈಟ್. ಕೋರ್ಟಿನ ಮೇಲೂ ಕೂಡ ಇದು ಸಾಕಷ್ಟು ಪರಿಣಾಮ ಬೀರುತ್ತೆ. ಆದ್ದರಿಂದ ನಾವು ಇದನ್ನು ಭೂಮಿ ಮೇಲೆ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಬರ್ಬೋದು. ಆದ್ದರಿಂದ ಎಲ್ಲ ಸಮಾಜದ ಜನರಿಗೆ ನಾನು ಕರೆ ಕೊಡ್ತೀನಿ, ಬಿ ಅಲರ್ಟ್ ಟು ಟೇಕ್ ಯುವರ್ ರೈಟ್ಸ್. ನಿಮ್ಮ ಹಕ್ಕುಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನೀವು ಜಾಗೃತರಾಗಿರ್ಬೇಕು. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋರು, ಒಂದಾಗಿ ಹೋರಾಟ ಮಾಡಿ. ಆ ಹೋರಾಟದಿಂದಲೇ ಇವತ್ತು 76 ವರ್ಷದಿಂದ ನಾವು ತಗೊಳ್ತಕ್ಕಂಥದ್ದು. ಇವತ್ತು ರಿಸರ್ವೇಷನ್ ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ 1950ರಲ್ಲಿ ಸಂವಿಧಾನ ಜಾರಿ ಬಂದರೂ ಕೂಡ ಇನ್ನು ಟೋಟಲ್ 64% ಉದ್ಯೋಗಗಳು ಖಾಲಿ ಇದ್ದಾವೆ, ತುಂಬಕ್ಕಾಗಿಲ್ಲ. ಯಾಕೆ ದಲಿತರಿಲ್ವಾ, ಗ್ರಾಜುಯೇಟ್ಸ್ಗಳಿಲ್ವಾ? ಇದೆ, ಅವರು ನೋಡ್ತಕ್ಕಂಥ ಕಣ್ಣು ನಿಮ್ಗಳಲ್ಲಿಲ್ಲ, ಅದನ್ನು ಮಾಡ್ತಕ್ಕಂಥ ಇಚ್ಛೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಹೇಳ್ತೇನೆ, ಯು ಟೇಕ್ ಎ ಡಿಸಿಷನ್. ಇವತ್ತು ಅಂಗನವಾಡಿ ಬಗ್ಗೆ, ಅದೇ ರೀತಿ ಈ ಡೈಲಿ ಕೂಲಿ ಮಾಡ್ತಕ್ಕಂಥ ಕಸ ಎತ್ತಕ್ಕಂಥ ಜನ ಏನಿದ್ದಾರೆ ಅವರಿಗೆ ಬರೀ 5,000 ರೂಪಾಯಿ, ಅವ್ರು ಹ್ಯಾಕೆ ಜೀವನ ಮಾಡಬೇಕು? 24 ಗಂಟೆ ಕೆಲಸ ಅವ್ರ ಕೈಯಲ್ಲಿ ಊರಿನ ಬೆಂಗಳೂರು ಕಸ ಎತ್ತಿ ಅವರಿಗೂ ಕೂಡ ಇವತ್ತಿನವರೆಗೆ ನೀವು ಪರಿಹಾರ ಕೊಡ್ತೀನಿ ಅಂತೇಳಿ ಯಾವುದೇ ವಿಧವಾದಂಥ ಪರಿಹಾರ ಕೊಡಲಿಲ್ಲ. 10,000 ಜನ ಇದ್ದಾರೆ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಮಾತ್ರ. ಹೊರಗಡೆ ಎಷ್ಟಿದ್ದಾರೆ ಇದನ್ನು ನಾವು ಲೆಕ್ಕ ಹಾಕಿದರೆ ಲಕ್ಷಾಂತರ ಸಂಖ್ಯೆ ಹೋಗುತ್ತೆ. ಆದ್ದರಿಂದ ಇದನ್ನು ಇವತ್ತು ಕೂಡಲೇ ಮಾಡಬೇಕು ಅಂತಂತೇಳಿ ಸರ್ಕಾರದ ಮೇಲೆ ಒತ್ತಾಯ ಮಾಡಿ, ಆಮೇಲೆ ಕೋರ್ಟ್ ಲೆವೆಲಲ್ಲೂ ಕೂಡ ನಾವು ಯಾವ ರೀತಿ ಹೋರಾಟ ಮಾಡಬೇಕು, ಕಾನೂನು ಹೋರಾಟ, ಅದನ್ನು ಕೂಡ ನಾವು ಮಾಡ್ತೇವೆ. ಇನ್ನು ಎರಡನೇದಾಗಿ 31ನೇ ತಾರೀಕು ಮಾರ್ಚ್ ಗುಲ್ಬರ್ಗದಲ್ಲಿ ಬಸವಣ್ಣನ ಕರ್ಮಭೂಮಿ ಅದು, ಅಲ್ಲಿಂದ 3ನೇ ಶಕ್ತಿಯ ಒಂದು ಪ್ರಥಮ ಸಮ್ಮೇಳನವನ್ನು 31 ಮಾರ್ಚಲ್ಲಿ ನಾವು ಮಾಡಿ, ತದನಂತರ ಬೆಳಗಾಂ, ಹುಬ್ಳಿ, ಮೈಸೂರು, ಬೆಂಗಳೂರು ಇಲ್ಲಿ ನಾವು ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ, ಅಸೆಂಬ್ಲಿ ಚುನಾವಣೆ ಮತ್ತು ಏನು ಚುನಾವಣೆಗಳು ಬರ್ತವೆ ಎಲ್ಲ ಚುನಾವಣೆಗಳಲ್ಲಿ ನಾವು ಭಾಗವಹಿಸಿ ಪಕ್ಷದ ಗುರುತಿಗಾಗಿ ಕಾಯ್ತಾ ಇದ್ದೀವಿ. ಇನ್ನೊಂದು ತಿಂಗಳಲ್ಲಿ ನಮಗೆ ಚಿಹ್ನೆ ಏನಿದೆ ಅಂತ ಹೇಳಿದ್ರೆ ನಮಗೆ ಗುರುತು ಸಿಗುತ್ತೆ. ಆ ಗುರುತನ್ನು ತಗೊಂಡು ನಾವು ಡಿಕ್ಲೇರ್ ಮಾಡಿ ಎಲೆಕ್ಷನ್ಗೆ ಇಳಿತೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ, ಮಾಧ್ಯಮ ರಂಗ, ಇದು ದುಡ್ಡಿಲ್ದಿರೋ ಪಾರ್ಟಿ. ಇವತ್ತು ಎಲೆಕ್ಷನ್ ಮಾಡಬೇಕು ಅಂದ್ರೆ 20 ಕೋಟಿ 30 ಕೋಟಿ ಬೇಕು. ನಮ್ಮ ಹತ್ರ ದುಡ್ಡಿಲ್ಲ. ಒಂದು ಓಟು, ಒಂದು ನೋಟು, ಇದು ನಾವು ಜನರ ಮುಂದೆ ಇಡ್ತಕ್ಕಂಥದ್ದು. ಆದ್ದರಿಂದ ನಾವು ಯಾವತ್ತೂ ಕೂಡ ಬಂದ ಜನ ಅಲ್ಲ, ತಂದ ಜನ. ಬಂದ ಜನಕ್ಕಾಗಿ ಪಕ್ಷ ಮಾಡ್ತಾ ಇದ್ದೀವಿ ಹೊರತು ತಂದ ಜನಕ್ಕಾಗಿ ಪಕ್ಷ ಮಾಡ್ತಾ ಇಲ್ಲ. ಆದ್ದರಿಂದ ಇವತ್ತು ಜನರಲ್ಲಿ, ಗ್ರಾಮ ಮಟ್ಟದಲ್ಲಿ, ಬೀದಿ ಬೀದಿಯಲ್ಲೂ ಕೂಡ ಸಭೆಗಳು, ಹೋರಾಟಗಳು ಶುರು ಮಾಡ್ತೇವೆ. ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಪಕ್ಷದ ಹೆಸರು ಬಡ್ಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಬಡ್ಜೆಟ್ಟು ಭಾರತ ಇತಿಹಾಸದಲ್ಲಿ ಇಷ್ಟು ದಕ್ಷಿಣ ರಾಜ್ಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಡ್ಜೆಟ್ ಪ್ರಥಮ. ದುರ್ದೈವ, ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯದಿಂದ ಹೋಗಿದ್ದಾರೆ MP ಆಗಿ.
ಕರ್ನಾಟಕಕ್ಕೆ ಬಿಡುಗಾಸಂ ಕೊಟ್ಟಿಲ್ಲ. ಸೋಮಣ್ಣ ಇದೇ ರಾಜ್ಯದ ರೈಲ್ವೆ ಮಂತ್ರಿಗಳು. ಅದೇ ರೀತಿ ನಮ್ಮ ಕುಮಾರಸ್ವಾಮಿ ಅವರು VSL ಬಗ್ಗೆ ಹೇಳ್ಬಿಟ್ರು 5,000 ಕೋಟಿ ಕೊಡ್ತಾ ಇದ್ದಾರೆ ಅಂತ. ಎಲ್ಲಿದೆ ಬಡ್ಜೆಟ್ನಲ್ಲಿ ಒಂದು ಮಾತು ಅದರ ಬಗ್ಗೆ ಹೇಳಲಿಲ್ಲ. ಸೊ ಆದ್ದರಿಂದ ಇವತ್ತು ಹೋರಾಟವನ್ನು ಬಡ್ಜೆಟ್ನಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ, ಇದನ್ನು ಕೊಡಿ ಅಂತೇಳಿ ನಾವೆಲ್ಲರೂ ಹೋರಾಟ ಮಾಡ್ಬೇಕಾಗತ್ತೆ. ಕಾಂಗ್ರೆಸ್ ಪಾರ್ಟಿ ಬರೋದು ಹೇಳಿಕೆ ಕೊಟ್ಟು ಸುಮ್ಮನೆ ಕೂತ್ರೆ ಆಗಲ್ಲ. ಅವರು ಕೂಡ ನಮ್ಮ ಜೊತೆ ಮೈದಾನಕ್ಕೆ ಬರ್ತಾರ. ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟ ನಾವು ಮಾಡ್ತೀವಿ. ಈಗಾಗಲೇ ತಮಿಳ್ನಾಡಲ್ಲಿ ಎಲೆಕ್ಷನ್ ಇದೆ. ಇವರು BJP ಪರವಾಗಿರ್ತಕ್ಕಂಥವ್ರಿಗೆ ಎಲ್ಲ ಸೌಕರ್ಯಗಳನ್ನು ನಾರ್ತ್ ಓರಿಯೆಂಟೆಡ್ ಬಜೆಟ್ ಇದು, ಸೌತ್ ಓರಿಯೆಂಟೆಡ್ ಅಲ್ಲ. ಸೊ ಈ ದ್ರಾವಿಡ ಮೂವ್ಮೆಂಟ್ ಇರ್ತಕ್ಕಂಥ ನಾಡನ್ನೇ ಕೊಲ್ಲಬೇಕು ಅಂತೇಳಿ BJP ಅವರು ಸಂಕಲ್ಪ ಮಾಡಿದಾಗಿದೆ. ನಾವು ಅದನ್ನು ದೃಢವಾಗಿ ವಿರೋಧ ಮಾಡ್ತೇವೆ. ಎರಡನೇದು ನೀವು ಹೇಳಿದ್ರಿ ಏನು ಹೆಸರಿಟ್ಟಿದ್ದೀರಿ ಅಂತ. ಈಗ ಸದ್ಯಕ್ಕೆ ನಾವು ನಮ್ಮ ಪೊಲಿಟಿಕಲ್ ಪಾರ್ಟಿಗೆ ನವನಿರ್ಮಾಣ ಕರ್ನಾಟಕ ನವನಿರ್ಮಾಣ ಪಕ್ಷ ಅಂತ ಹೆಸರಿಟ್ಕೊಂಡಿದೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ನಿಗೆ ನಾವು ಅಪ್ಲಿಕೇಶನನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಪ್ರಣಾಳಿಕೆ ಚುನಾವಣೆಗಿಂತ ಮುಂಚಿತವಾಗಿ ಪ್ರಣಾಳಿಕೆಯನ್ನು ಹೊರಡಿಸಿರ್ತಕ್ಕಂಥ ಒಂದು ಪಾರ್ಟಿ ಇದ್ರೆ ಅದು ನಮ್ಮದು. ಇವತ್ತು ರೈತರಿಗೆ ಏನು ಮಾಡ್ತೀವಿ ಸರ್, ನೀವು JDS ಕೇಸ್ ಏನಾಗಿದೆ ಸರ್? ಇದು ಮುಗಿಸ್ಬಿಡ್ತಾರೆ. ಇದು ಮುಗಿಸಿ ಚುನಾವಣೆಗೆ ನಾವು ಏನು ಮಾಡ್ತೀವಿ ಇದನ್ನು ಸ್ಪಷ್ಟವಾಗಿ ಇದನ್ನು ಹೇಳಿದ್ದೀವಿ. ಆಮೇಲೆ ನಮ್ಮ ಲಾಂಛನದಲ್ಲಿ ಕೇವಲ ಒಂದು ಫೋಟೋ ಹಾಕಿಲ್ಲ ನಾವು. ಇವತ್ತು ವಾಲ್ಮೀಕಿಯವರು ಭಗವಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವ ಭಂಡಾರಿ ಭಕ್ತಿ ಭಂಡಾರಿ ಬಸವಣ್ಣವರು, ಟಿಪ್ಪು ಸುಲ್ತಾನ್ರವರು, ಕೃಷ್ಣರಾಜ ಒಡೆಯರು, ಕುವೆಂಪುರವರು, ಕಾಂಶೀರಾಮ್ರವರು, ರೈತ ಹೋರಾಟಗಾರ ನಂಜನಸ್ವಾಮಿ ಅವರು, ದಲಿತ ಹೋರಾಟಗಾರ ಕೃಷ್ಣಪ್ಪನವರು, ಇವರೆಲ್ಲರೂ ನಾವು ಮರೆತಿಲ್ಲ. ಜನರ ಮನಸ್ಸಿನಲ್ಲಿ ಇದ್ದಾರೆ. ಯಾರು ಜನರ ಮನಸ್ಸಿನಲ್ಲಿ ಇದ್ದಾರೋ ಅವರನ್ನೇ ಇವತ್ತು ನಾವು ನಮ್ಮ ಲಾಂಛನದಲ್ಲೂ ಕೂಡ ಹಾಕ್ಕೊಂಡಿದ್ದೀವಿ. ಇದರ ಅರ್ಥ ನಾವು ಬೇರೆ ಮಾತಾಡೋರಲ್ಲ, ಅವರ ಸಿದ್ಧಾಂತಗಳನ್ನು ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಬರ್ತಕ್ಕಂಥವ್ರು ಅಂಥೇಳಿ ಇವತ್ತು ಇಡೀ ರಾಜ್ಯದ ಜನರಿಗೆ ಮತ್ತು ದೇಶದ ಜನರಿಗೆ ಇವತ್ತು ತೋರಿಸಿದ್ದೇವೆ. ಇವತ್ತು ದುರ್ದೈವ ಟಿಪ್ಪು ಸುಲ್ತಾನ್ ಹೆಸರು ಹೇಳಕ್ಕೆ ಕಾಂಗ್ರೆಸ್ ಕೂಡ ತಯಾರಿಲ್ಲ. ಜಯಂತಿ ಮಾಡ್ತೀನಿ ಅಂತೇಳಿ BJP ಅವ್ರು ಹೇಳಿದ್ರು ಅಂತ ಟಿಪ್ಪು ಸುಲ್ತಾನ್ ಹುಟ್ಟಿದ ದಿವಸ ಅವ್ರ ಸಮಾಧಿ ಹತ್ರಕ್ಕೆ ಹೋಗಕ್ಕೆ ಬಿಡಲಿಲ್ಲ, 144 ಹಾಕಿದರು. ಇದು ಈ ರಾಜ್ಯ ಕಂಡಂಥ ಅತ್ಯಂತ ದುರಂತ. ಬ್ರಿಟಿಷರ ಗುಂಡಿಗೆ ಬಲಿಯಾಗಿರ್ತಕ್ಕಂಥ ಏಕೈಕ ರಾಜ ಅಂದರೆ ಅದು ಟಿಪ್ಪು ಸುಲ್ತಾನ್. ತನ್ನ ಮಕ್ಕಳನ್ನು ಒತ್ತೆ ಇಟ್ಟ ಈ ರಾಜ್ಯಕ್ಕಾಗಿ. ಅಂಥ ವ್ಯಕ್ತಿತ್ವಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ನೀಡ್ತಿರ್ತಕ್ಕಂಥ ಗೌರವನ ಇದು. ಇದನ್ನು ನಾವು ಖಂಡಿಸ್ತೇವೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಇವೆಲ್ಲವನ್ನು ನಾವು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ದು, ಬಸವಣ್ಣವ್ರದ್ದು, ಟಿಪ್ಪು ಸುಲ್ತಾನ್ರವ್ರದ್ದು, ವಾಲ್ಮೀಕಿ ಸಮುದಾಯ, ಅದೇ ರೀತಿ ಇವತ್ತು ಎಲ್ಲ OBCಗಳದ್ದು ಏನು ಇವತ್ತು ಸಾಮಾಜಿಕ ನ್ಯಾಯ ಮತ್ತು ಒಳ ಮೀಸಲಾತಿ ಹಂಚಿಕೆ ಇದೆ, ಅದನ್ನು ಸಂವಿಧಾನಬದ್ಧವಾಗಿ ನಾವು ಮಾಡ್ತೇವೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. ಸರ್, ಇದೇ ಹೆಸರು ಎಲೆಕ್ಷನ್ ಹೋಗ್ತೀರಾ? ಹೌದೌದು. ನಿಮ್ಮ ಕೇಸ್ ಏನಾಯ್ತು ಸರ್? JDS ಕೇಸ್ ಆಗಿದೆ. ಅದು ಅಷ್ಟೇ ಇದೆ, ಇನ್ನೂ ಏನೂ ಆಗಲಿಲ್ಲ. ಬಟ್ ನಾವು ಕೇಸ್ ಇದೆ ಅಂತ ಹೇಳಿ ಇವತ್ತು ನಾವು ಕೂರಕ್ಕಾಗಲ್ಲ. ಅದರೊಂದು ಪ್ರಾರಂಭ ಅದು ನಡೆಯುತ್ತೆ. ಲೆಟ್ ಅಸ್ ಸಿ ವಾಟ್ ಇಸ್ ದಟ್ ಜಜ್ಮೆಂಟ್ ದೇ ವಿಲ್ ಗಿವ್. ಸರ್, ನೀವು ಥರ್ಡ್ ಫ್ರಂಟ್ ಅಂತ ಹೇಳ್ತಾರಲ್ಲ ಸರ್, ಕಾಂಗ್ರೆಸ್ ಆರೋಪ ಮಾಡ್ತಾರೆ CM ಇಬ್ರಾಹಿಂ BJP B ಟೀಮ್. ಅವೆಲ್ರಿಗೂ ಕಾಣೋದು B ಟೀಮ್. ಅವರೇ ಇವತ್ತಿನ ದಿವಸ AA ಟೀಮ್. ಅದು A ಟೀಮು BJP, AA ಟೀಮು ಕಾಂಗ್ರೆಸ್. ಅವ್ರು ಅವರೇ ಸೇರಿದ್ದಾರೆ. ಮತ್ತು ಇವರಿಬ್ಬರಿಗೂ ಹೇಳಕ್ಕೆ ಒಂದು B ಬೇಕಲ್ಲ. ಅವ್ರು ಹೇಳ್ತಾರೆ ಹೌದು ನಾವು ನಿಂತರೆ BJP ಬರುತ್ತೆ, ಕಾಂಗ್ರೆಸ್ ಸೋಲತ್ತೆ. ನಾವೇನು ಹೇಳ್ತೀವಿ ಅದನ್ನು ನೀವೇ ಮಾಡಬೇಡಿ, ಯು ಇಂಪ್ಲಿಮೆಂಟ್ ಇಟ್. ನಾವೇನು ಮ್ಯಾನಿಫೆಸ್ಟೋ ಕೊಟ್ಟಿದ್ದೀವೋ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿ. ಈಗ ನಾಳೆ ಬಜೆಟ್ ಇದೆ, ನಿಮಗೆ 100% ನಾವು ಸಪೋರ್ಟ್ ಮಾಡ್ತೀವಿ. ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬೇಕು, ಎಸ್. ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗಬೇಕು, ಎಸ್.
ನೀವು ರೆಡಿ ಇದ್ದೀರಾ? ಈಗ ನಿಮ್ಮ ಹತ್ರ ಸಾಮಾನ ಇದೆ, ಇಮಿಡಿಯೇಟ್ ಆಗಿ ದಲಿತರು ಆಗ್ಬೋದು, ಮಾಡಿ ನಾಳೆನೆ ವಿ ವಿಲ್ ಸಪೋರ್ಟ್ ಯು. ಅದು ಖರ್ಗೆಗೆ ಮಾಡ್ತಿರೋ, ಪರಮೇಶ್ವರಪ್ಪಿಗೆ ಮಾಡ್ತಿರೋ, ಮುನಿಯಪ್ಪಿಗೆ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಆದ್ರೆ ಒಬ್ಬ ದಲಿತ ಕರ್ನಾಟಕ ರಾಜ್ಯದ ಮುಸ್ಲಿಂನಲ್ಲಿ ಯಾರು ಹೆಸರು? ಮುಸ್ಲಿಂನಲ್ಲಿ ಅವ್ರ ಹತ್ರ ಹೆಸರಿಲ್ದಿದ್ರೆ ನಾವೇ ಇದೀವಲ್ಲ. ಇವತ್ತು ಇದೆ ಅಲ್ಲ ಸರ್ ಕ್ಯಾಬಿನೆಟ್ ನಲ್ಲಿ? ಅಲ್ಲಲ್ಲ, ಕ್ಯಾಬಿನೆಟ್ ಏನಿದೆ? ಏನಿಲ್ಲ, ಸುಮ್ಮನೆ ಇವರು ಮಾತಾಡ್ತಾರೆ ಹೊರತು ಯಾರು ಮಾಡ್ತಾರೆ. ಆದ್ರಿಂದ DCM ಮಾಡ್ತಾರೆ ಸರ್. ಇವತ್ತು ಏನ್ ಮಾಡ್ತಾರೆ? ಮುಸ್ಲಿಂ DCM ಮಾಡ್ತಾರೆ. ಏನ್ ಮಾಡೋದಕ್ಕೆ? CM ಕೊಡ್ರಿ, ಒರಿಜಿನಲ್ ನೀವು ತಗೊಂಡು ಬರೀ ಸಿಪ್ಪೆ ನಮಗೆ ಕೊಟ್ರೆ ಮೇಕ್ ಎ CM ಮುಸ್ಲಿಂ ಆಸ್ ಎ CM. 1 ವರ್ಷಕ್ಕಾದ್ರೂ ಕೂಡ ಕರ್ನಾಟಕದ ಕ್ಯಾಬಿನೆಟ್ ರೂಮಲ್ಲಿ ಫೋಟೋಗಳಲ್ಲಿ ಒಬ್ಬ ದಲಿತ CM ಇನ್ ಫೇಸು, ಒಬ್ಬ ಮುಸ್ಲಿಂ CM ಇನ್ ಫೇಸು, ಒಬ್ಬ ವಾಲ್ಮೀಕಿ ಫೇಸು, ಅದು ಬೇಕು. ಅದಿಲ್ಲದೆ ಇದ್ರೆ ಜನ ಇವತ್ತು ಒಂದೇ ಫೇಸ್ ನೋಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಇವತ್ತಿನ ದಿವಸ ನಾವು ಸ್ಪಷ್ಟವಾಗಿ ಇದನ್ನು ನಾವು ಆಧಾರವಾಗಿ ಇಟ್ಕೊಂಡು ಹೊರಗೊಟ್ಟಿದ್ದೀವಿ. ಇನ್ನೊಂದು ಆರೋಪ ಏನಂದ್ರೆ ನೀವು ಅಸದ್ ಓವೈಸಿ ಹತ್ರ ಬಂದು ಕಾಂಗ್ರೆಸ್ ಸೀಟ್ ಎಲ್ಲ ಕಟ್ ಮಾಡ್ಕೊಂಡು ಯು ವಾಂಟ್ ಟು ಬಿಕಮ್ ದ ಅಸದ್ ಓವೈಸಿ ಆಫ್ ಬ್ಯಾಂಕ್ ಕರ್ನಾಟಕ. ಅದು ಹೇಳೋದು ಅವ್ರು ನ್ಯಾಚುರಲ್ ಆಗಿ ಅವ್ರಿಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಊಟ ಹೊಡೆಯೋರು ಅಂತ ಗೊತ್ತಿದೆ ಅವರಿಗೆ. ಸೊ ಬಲವಾಗಿ ಊಟ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. SDP ಬಗ್ಗೆನೂ ಅದನ್ನು ಹೇಳಿದ್ರು. ನಾವು ಇವತ್ತಿನ ದಿವಸ ಈ ಒಕ್ಕೂಟದಲ್ಲಿ SDP ಸೇರಿಸ್ಕೊತೀವಿ, MIM ಬಂದರೆ ಅವ್ರಿಗೂ ಸೇರಿಸ್ಕೊತೀವಿ. ನಾವು ಯಾರಿಗೂ ಇಲ್ಲ ಅಂತ ಹೇಳಿಲ್ಲ. ನಮಗೆ ಯಾರು ಬರ್ತದಾರಂತಲ್ಲ, ಇದು ಇಂಪ್ಲಿಮೆಂಟ್ ಆಗ್ಬೇಕು. ನಮ್ಮ ಗುರಿ ಇದು, ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ, ಇದು ಇಂಪ್ಲಿಮೆಂಟ್ ಆಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಸಂವಿಧಾನ ಇವತ್ತು ರಾರಾಜಿಸ್ಬೇಕು. ಇದು ಎಲ್ಲಿವರೆಗೆ ಆಗೋದಿಲ್ವೋ, ಈ 30,000 ಕೋಟಿ ರೂಪಾಯಿ SGPTಯಲ್ಲಿ ನೀವು ಅಮೌಂಟ್ ಕೊಟ್ಟಿದ್ದೀರಿ, ಏನು ಖರ್ಚಾಗಿದೆ? ದಲಿತರ ಮೇಲೆ ಎಷ್ಟು ಖರ್ಚಾಗಿದೆ? ವೈಟ್ ಪೇಪರ್ ತೆಗಿಯಕ್ಕೆ ಸಾಧ್ಯವಾ? ನೀವು ಪಂಚಭಾಗ್ಯ ಅಂತೇಳಿ ಕೊಟ್ಕೊಂಡು ಭಾಗ್ಯವತಿ ಸರ್ಕಾರ ಮಾಡ್ಕೊಂಡು ನೀವು ಹೊರಟಿದ್ದೀರಿ. ನೀರಾವರಿ ಇಲ್ಲ, ರಸ್ತೆಗಳಿಲ್ಲ, ಕಾಮಗಾರಿಗಳಿಲ್ಲ. ಈಗ ನೀವೇ ಬೆನ್ಸನ್ ಟೌನಲ್ಲೇ ಬಂದಿದ್ದೀರಿ, ಬರ್ಬೇಕಾದ್ರೆ ನಿಮ್ಮ ಸೊಂಟ ಎಷ್ಟು ನೋವಾಗಿರ್ಬೇಕು ಅಂತ ನಿಮಗೆ ಗೊತ್ತಾಗಿರುತ್ತೆ. ಇಲ್ಲೇ ನನ್ನ ಮನೆ ಮುಂದೆನೆ ಈ ಪರಿಸ್ಥಿತಿ ಇರ್ಬೇಕಾದ್ರೆ ಇನ್ನು ಬೆಂಗಳೂರು ಸ್ಥಿತಿ ಏನಿರ್ಬೇಕು? ಸರ್ ಇನ್ನೊಂದು ಬಜೆಟ್ ಬಗ್ಗೆ ಹೇಳಿದೆಲ್ಲ, ಮೈನಾರಿಟೀಸ್ಗೆ ಲಾಸ್ಟ್ ಟೈಮ್ 5,000 crores ಕೊಟ್ಟಿದೆ. ಈ ವರ್ಷ ಎಷ್ಟಿದೆ ಸರ್? ಯಾರಿಗೆ ಗೊತ್ತು 5,000 ಕೊಟ್ಟಿದ್ದು ಎಷ್ಟು ಖರ್ಚಾಗಿದೆ? ಅದೊಂದು ವೈಟ್ ಪೇಪರ್ ತೆಗಿ ಅಂತೇಳಿ ನೀವು ಎಷ್ಟು ಡಿಮಾಂಡ್ ಮಾಡ್ತೀರಾ ಸರ್? ನಾವು 10,000 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿದ್ದೀವಿ. ನಾನು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಇದ್ದಾಗ ಪ್ರಾಜೆಕ್ಟೇ ಕೊಟ್ಟಿದ್ದೆ. ನಾನು ಮುಸ್ಲಿಮ್ಸಿಗೆ ಎಷ್ಟು ಕೊಡ್ಬೇಕು, ದಲಿತರಿಗೆ ಕೊಡ್ತಕ್ಕಂಥ ಬಜೆಟ್ನಲ್ಲಿ ಏನು ಮಾಡಬೇಕು, ಸುಮ್ಮನೆ ರಸ್ತೆಯಲ್ಲಿ ತೂರ್ಬಿಲ್ಲೆ ಮಾಡಿ ಹಂಚೋದಲ್ಲ. ಕರೆಕ್ಟಾಗಿ 30,000 ಕೋಟಿ ರೂಪಾಯಿ ದಲಿತರಿಗೆ ನೀವು ಕೊಟ್ಟರೆ 5 ವರ್ಷದಲ್ಲಿ ಮನೆ ಇಲ್ಲದೆ ಇರೋ ಒಬ್ಬ ದಲಿತ ನಿಮ್ಗೆ ರಾಜ್ಯದಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ. ಮನೆಗಳು ಹೆಂಗೆ ಅಂತ ಹೇಳಿದ್ರೆ ಶಾಶ್ವತವಾಗಿ ಕನಿಷ್ಠ ಪಕ್ಷ ಒಂದು ಮನೆ ಕಟ್ಟಿದ್ರೆ ಒಂದು 30 ವರ್ಷ ಆದರೂ ಅದು ಬದುಕಬೇಕು. ಇವ್ರು ಕಟ್ಟೋ ಮನೆ ಕಾಲಿಂದ ಜಡ್ದು ಹೋಗಿದ್ರೆ ಗೋಡೆ ಬೀಳ್ತವೆ. ಇದನ್ನ ತೋರಿಕೆ ಕೆಲಸವನ್ನು ಬಿಟ್ಟು ಶಾಶ್ವತವಾದಂಥ ಕೆಲಸವನ್ನು ಮಾಡಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು.